ಇತಿಹಾಸದ ಪುಟಗಳಲ್ಲಿ ಕೆಲವು ಸಾಲುಗಳು ಕೇವಲ ಅಕ್ಷರಗಳಾಗಿ ಉಳಿದಿರೋದಿಲ್ಲ, ಅದು ಮಂತ್ರಗಳಾಗಿರುತ್ತೆ. ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಿದ ಲಾಠಿ ಏಟ್ ತಿಂದ್ರು ಕ್ರಾಂತಿಕಾರಿಗಳ ಬಾಯಲ್ಲಿ ಬಂದಿದ್ದು ಒಂದೇ ಒಂದ್ ಮಾತು, ಅದು ಒಂದೇ ಮಾತರಂ. ಇದ್ರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಆ ಗೀತೆ ಹಿಂದೆ ಇರೋ ನಿಗೂಢ ಮತ್ತು ಅತೀಂದ್ರಿಯ ಸತ್ಯ ನಿಮ್ಗೆ ಗೊತ್ತಾ? ಇವತ್ತು ನಾವು ಆ ನಿಗೂಢ ಅತೀಂದ್ರಿಯ ಲೋಕಕ್ಕೆ ಪಯಣಿಸೋಣ. ಸ್ನೇಹಿತರೆ, ಈ ಘಟನೆಗಳನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. 1905ರಲ್ಲಿ ಕಲ್ಕತ್ತಾದ ಬೀದಿಗಳಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ನಡೀತಿತ್ತು. ಒಬ್ಬ ಯುವ ಕ್ರಾಂತಿಕಾರಿಯನ್ನ ಬ್ರಿಟಿಷ್ ಸೈನಿಕರು ಮನ ಬಂದಂತೆ ಹೊಡೆದ್ರು. ಅವನ ತಲೆ ಒಡೆದು ಅವನು ರಕ್ತದ ಮಡುವಿನಲ್ಲಿ ಬಿದ್ದಿದ್ದನ್ನ ನೋಡಿ ಅವನು ಸತ್ತಿದ್ದಾನೆ ಅಂತ ಎಲ್ಲರೂ ನಂಬಿದ್ರು. ಸೈನಿಕರು ಅವನ ದೇಹವನ್ನ ಕಸದಂತೆ ಎಸೆಯಲು ಹೋದ್ರು. ಆದ್ರೆ ನಿಗೂಢತೆ ಶುರುವಾದದ್ದು ಆಗ್ಲೇ. ಬ್ರಿಟಿಷ್ ಅಧಿಕಾರಿಗಳು ಅವನ ದೇಹದ ಬಳಿ ಹೋದಾಗ ಅವರಿಗೆ ಒಂದು ವಿಚಿತ್ರ ಶಬ್ದ ಕೇಳಿಸುತ್ತೆ. ಅವನು ಸತ್ತಿದ್ದಾನೆ ಅಂತ ಬ್ರಿಟಿಷ್ ಅಧಿಕಾರಿಗಳು ನಿರ್ಧರಿಸಿದ್ರು. ಆದ್ರೆ ಆ ಯುವಕ ತಕ್ಷಣ ಕಣ್ಣು ತೆರೆದನು. ಆದ್ರೆ ಅವನ ದೇಹದಲ್ಲಿ ರಕ್ತ ಹರಿತಿತ್ತೋ ಇಲ್ವೋ ಗೊತ್ತಿಲ್ಲ. ಆ ಯುವಕ ಅತೀಂದ್ರಿಯ ವೇಗದಲ್ಲಿ ಎದ್ದು ಗರ್ಜನೆಯ ಧ್ವನಿಯಲ್ಲಿ ಒಂದೇ ಮಾತರಂ ಅಂತ ಕೂಗಿದನು. ಆ ಕೂಗಿನ ಶಕ್ತಿಗೆ ಬ್ರಿಟಿಷ್ ಸೈನಿಕರು ಹಿಂದೆ ಸರಿತಾರೆ. ವೈದ್ಯಕೀಯ ವಿಜ್ಞಾನಕ್ಕೂ ವಿವರಿಸಲಾಗದ ಈ ಘಟನೆ ಆ ಗೀತೆಯ ಅತೀಂದ್ರಿಯ ಶಕ್ತಿಯನ್ನ ಸಾಬೀತುಪಡಿಸಿತು. ಈ ಗೀತೆ ಹುಟ್ಟಿದ್ದು 1875ರ ರಾತ್ರಿ ಹೂಗ್ಲಿ ನದಿಯ ತೀರದಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಅವರ ಲೇಖನಿಯಲ್ಲಿ. ಆ ಗೀತೆ ಮೂಡಿ ಬಂದಾಗ ಅವರ ಸುತ್ತಲಿನ ವಾತಾವರಣದಲ್ಲಿ ಯಾವುದೋ ಒಂದು ದೈವಿಕ ಕಂಪನವಿತ್ತು. ಬಂಕಿಂ ಚಂದ್ರ ಚಟರ್ಜಿ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಆ ಹಾಡನ್ನು ತನ್ನ ಲೇಖನಿ ಬರೆದಿಲ್ಲ. ಅದನ್ನ ಯಾವುದೋ ಒಂದು ಅದೃಶ್ಯ ಶಕ್ತಿ ಅವರ ಕೈಯನ್ನ ಆಡಿಸಿತ್ತು ಎಂದು ಬರೆದಿದ್ದಾರೆ. ಗೀತೆ ಪೂರ್ಣಗೊಂಡ ಬಳಿಕ ಅವರು ತಿಂಗಳುಗಟ್ಲೆ ಮೌನಕ್ಕೆ ಶರಣಾಗಿದ್ದು ಏಕೆ? ಆ ಹಾಡಿನ ಹಸ್ತಪ್ರತಿಗಳು ಏನಾಯ್ತು? ಅತೀಂದ್ರಿಯ ಶಕ್ತಿಯಿಂದಾಗಿ ಅದು ಮಾಯವಾಯಿತೆ? ಇದೆಲ್ಲ ಇವತ್ತಿಗೂ ಉಳಿದಿರೋ ಒಂದು ದೊಡ್ಡ ಮಿಸ್ಟ್ರಿ. ಭಗತ್ ಸಿಂಗ್ ಮತ್ತು ಅವರ ತಂಡದ ಕೊನೆಯ ದಿನಗಳಲ್ಲಿ ಅವರ ಕೈಗೆ ಸಿಕ್ಕಿದ್ದು ಇದೇ ಒಂದೇ ಮಾತರಂ. ಆದ್ರೆ ಅದರಲ್ಲಿ ಇಂಕ್ ಇರ್ಲಿಲ್ಲ. ಅದರ ಬದಲಾಗಿ ಅವರೇ ಬರೆದ ರಕ್ತದ ಕಲೆಗಳಿತ್ತು. ಯಾಕೆ ರಕ್ತ? ಯಾಕಂದ್ರೆ ಅಂದು ಒಂದೇ ಮಾತರಂ ಕೇವಲ ಗೀತೆ ಆಗಿರ್ಲಿಲ್ಲ, ಅದು ಅವರ ಆರಾಧ್ಯ ದೇವಿಯ ಮಂತ್ರವಾಗಿತ್ತು. ನಮಗೆ ಇವತ್ತು ಸಿಗುತ್ತಿರೋ ಈ ಗೀತೆ ಕೇವಲ ಸಾರಾಂಶ ಮಾತ್ರ. ಇದರ ಅಸಲಿ ಪ್ರತಿಯನ್ನ ಬ್ರಿಟಿಷರು ಸುಟ್ಟು ಹಾಕಿದ್ರು. ಯಾಕೆ ಗೊತ್ತಾ? ಆ ಸಾಲುಗಳನ್ನ ಓದಿದ ಯಾರಿಗೇ ಆದ್ರೂ ತಮ್ಮ ಅಸ್ತಿತ್ವವನ್ನು ಮರೆತು ಬಲಿಯಾಗುತ್ತಿರುವ ಉನ್ಮಾದ ಉಂಟಾಗುತ್ತಿತ್ತು. ಅಷ್ಟು ಪ್ರಬಲವಾದ ಅತೀಂದ್ರಿಯ ಶಕ್ತಿ ಆ ಸಾಲುಗಳಲ್ಲಿತ್ತು. ಹಾಗಾಗಿ ಒಂದೇ ಮಾತರಂ ರಾಷ್ಟ್ರಗೀತೆಯ ಬದಲಾಗಿ ರಾಷ್ಟ್ರೀಯ ಗೀತೆಯಾಗಿ ಉಳಿದಿದೆ. ಸ್ನೇಹಿತರೆ, ಅವತ್ತು ಬ್ರಿಟಿಷರು ಸೋತಿದ್ದು ಕೇವಲ ಬಂದೂಕುಗಳಿಗಲ್ಲ, ಅವರು ಸೋತಿದ್ದು ಈ ಗೀತೆಯಲ್ಲಿದ್ದ ಅತೀಂದ್ರಿಯ ಕಂಪನಗಳಿಗೆ. ಇಂದಿಗೂ ನೀವು ಏಕಾಂತದಲ್ಲಿ ದೀಪದ ಬೆಳಕಿನಲ್ಲಿ ಒಂದೇ ಮಾತರಂ ಎಂದು ಪಠಿಸಿ ನೋಡಿ. ಆ ಧ್ವನಿಯಲ್ಲೇ ವಿಚಿತ್ರವಾದ ಶಕ್ತಿ ಇದೆ. ಆ ಶಕ್ತಿ ನಮ್ಮ ರಕ್ತದಲ್ಲಿದೆ. ಈ ದೇಶದ ಮಣ್ಣಿನಲ್ಲಿ ಅಡಗಿರೋ ಆ ಶಕ್ತಿ ಎಂದಿಗೂ ನಶಿಸೋದಿಲ್ಲ. ಈ ವಿಷಯ ನಿಮಗೆ ರೋಚಕ ಎನಿಸಿದ್ರೆ ಇತಿಹಾಸದ ಈ ರಹಸ್ಯವನ್ನ ಎಲ್ಲರೊಂದಿಗೆ ಶೇರ್ ಮಾಡಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಮರೆಯದಿರಿ, ಒಂದೇ ಮಾತರಂ ಕೇವಲ ಸಾಲುಗಳಲ್ಲ, ಇದೊಂದು ಅಘೋಷಿತ ಮಂತ್ರ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ವಾಚ್ ಮಿಸ್ಟ್ರಿ ದುನಿಯಾ. ಜೈ ಹಿಂದ್. ಈ ವಿಡಿಯೋವನ್ನು ನೋಡಿ ಕೂಡ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಮುಂದೆ ನಿಮಗೆ ಉಪಯುಕ್ತ ಮಾಹಿತಿ ಸಿಗದಿದ್ದಲ್ಲಿ ನಾವು ಜವಾಬ್ದಾರರಲ್ಲ. ಆದ್ದರಿಂದ ಈ ಕೂಡಲೇ ಸಬ್ಸ್ಕ್ರೈಬ್